ವೇಗದಲ್ಲಿ ತ್ವರಿತವಾಗಿ ಕ್ರಮ ವಹಿಸುವಂಥದ್ದಾಗಬೇಕು. ಇಲ್ಲದ್ರೆ ಗುಳೆ ಹೋಗುವಂಥದ್ದಾಗುತ್ತೆ, ಉಗುರಲ್ಲಿ ಹೋಗುವಂಥದ್ದನ್ನ ಕೊಡ್ಲಿ ಬಳಕೆ ಮಾಡೋವಂಥದ್ದು ಆಗಬಾರ್ದು. ಹಾಗಾಗಿ ವೇಗದಲ್ಲಿ ಸರಳವಾಗಿ ಸುಲಭವಾಗಿ ವ್ಯವಸ್ಥೆಗಳು 1 ಕೋಟಿ ಕೊಡ್ತಾಯಿದ್ದೀನಿ ಅಂತಾರೆ. ಏನು 1 ಕೋಟಿ ಎಂತಿಗೆ? 1 ಕೋಟಿ ಒಂದು ಹೋಬಳಿಗೆ ಸಾಲಲ್ಲ, 1 ಕೋಟಿ ಒಂದು ಹೋಬಳಿಗಲ್ಲ, ಒಂದು ಪಂಚಾಯತಿಗೆ ಸಾಲಲ್ಲ. ಸೊ ಈ ರೀತಿ ಈ ಹಣವನ್ನು ಏನು ಮೀಸಲಿಟ್ಟಿದ್ದಾರೆ ಸಾಲಲ್ಲ. ದೊಡ್ಡ ಮೊತ್ತಗಳನ್ನು ಮೀಸಲಿಟ್ಟು ಬರವನ್ನು ಅತಿ ವೇಗದಲ್ಲಿ ಪರಿಣಾಮಕಾರಿಯಾಗಿ ನಿರ್ವಹಣೆಯನ್ನು ಮಾಡಲಿಕ್ಕೆ ಇನ್ನು ಹೆಚ್ಚಿನ ಹಣವನ್ನು ಮೀಸಲಿಟ್ಟು ಆದ್ಯತೆ ಕೊಟ್ಟು ತಕ್ಷಣ ಕ್ರಮವನ್ನು ವಹಿಸಿ ಅಂತ ಈ ಕಾಂಗ್ರೆಸ್ ಸರ್ಕಾರವನ್ನು ನಾನು ಒತ್ತಾಯವನ್ನು ಮಾಡ್ತೀನಿ. ಇನ್ನು ಒಂದು ಮಳೆಗಾಲ ಜುಲೈ ತಿಂಗಳಲ್ಲಿ ಆಗಬೇಕಾಗಿರೋಂಥ ಅಧಿವೇಶನ ಇದೆ. ಜುಲೈ ತಿಂಗಳಲ್ಲೂ ಆಗ್ತಿಲ್ಲ, ಈಗ ಆಗಸ್ಟ್ ತಿಂಗಳಲ್ಲೂ ಆಗ್ತಿಲ್ಲ ಅಂದರೆ ಹೇಗೆ? ಸೊ ಹಾಗಾಗಿ ಕೆಲವೊಂದು ಕಡೆ ಹೊಸ ಸರ್ಕಾರ ಬಂದಿದ್ದಾರೆ, ಅವರು ಅರ್ಜೆಂಟಲ್ಲಿ ಕರಿಬೇಕಿತ್ತು. ಕರೆದು ಸಭಾಧ್ಯಕ್ಷರು ಈಗ ಮಂತ್ರಿಗಳಾಗಿದ್ದಾರೆ. ಸೊ ಸಭಾಧ್ಯಕ್ಷರ ಸ್ಥಾನ ಆಗಲಿ, ಮಂತ್ರಿಮಂಡಲ ಆಗಲಿ, ಅಥವಾ ಸದನದಲ್ಲಿ ಚರ್ಚೆ ಮಾಡುವಂಥದ್ದು ಈ ಬರದ ವಿಚಾರದಲ್ಲಾಗಲಿ ಹಲವಾರು ವಿಚಾರಗಳು ಜ್ವಲಂತ ಸಮಸ್ಯೆಗಳು ಕಾಣ್ತಿರುವಂಥದ್ದಿದೆ. ಎಲ್ಲ ವಿಚಾರದಲ್ಲಾಗಲಿ ಹಲವಾರು ಪ್ರಸ್ತುತವಾದಂಥ ವಿಚಾರಗಳಿದೆ. ಈ ಹಲವಾರು ಪ್ರಸ್ತುತವಾದಂಥ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಸದನವನ್ನು ಕರಿಬೇಕಿತ್ತು. ಈ PRC ಇನ್ನೊಂದು ಟೌನ್ಶಿಪ್ ಇನ್ನೊಂದು ಎಲ್ಲ ವಿಚಾರಗಳಿದೆ. ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಸದನವನ್ನು ಭಾಳ ವೇಗದಲ್ಲಿ ತ್ವರಿತವಾಗಿ ಕರೆದು ನಿಮ್ಮ ಮಂತ್ರಿಮಂಡಲವನ್ನು ಸಹ ವಿಸ್ತರಣೆ ಮಾಡಿ ಬರ ನಮ್ಮ ನಾಡು ಎದುರಿಸಿರುವಂಥ ಒಂದು ದೊಡ್ಡ ಸಮಸ್ಯೆ ಆಗಿದೆ, ಅದರ ವಿಚಾರದಲ್ಲೂ ಚರ್ಚೆ ಮಾಡುವಂಥದ್ದು ಆಗಬೇಕು.